ಶಾರ್ಟ್ ಕಟ್ ಅಲ್ಲಿ ಬರೀತೀನಿ ಸರ್. ದ್ರೌಪದಿ ಮುರ್ಮು. ದ್ರೌಪದಿ ಮುರ್ಮು. ಓಕೆ ಓಕೆ ಸರ್. ಓಕೆ ಸರ್. ಮತ್ತೆ ಸರ್ ಸರ್ ವಿಧಿ ಸರ್ 52ನೇ ವಿಧಿ ಹೇಳುತ್ತೆ ಸರ್ ಆ ರಾಷ್ಟ್ರಪತಿ ಬಗ್ಗೆ. 52ನೇ ವಿಧಿ. 52ನೇ ವಿಧಿ ರಾಷ್ಟ್ರಪತಿ ಬಗ್ಗೆ. ನಮ್ಮ ದೇಶಕ್ಕೊಂದು ರಾಷ್ಟ್ರಪತಿ ಹುದ್ದೆ ಇರಬೇಕು ಅಂತ ಆರ್ಟಿಕಲ್ 52 ಹೇಳುತ್ತೆ ಸರ್. ಹೌದು ಸರ್. ಹೌದು ಸರ್. ಸೊ ನೆಕ್ಸ್ಟ್ ನೋಡ್ರಿ ಸರ್, ಈ ದ್ರೌಪದಿ ಮುರ್ಮು ಏನಾದ್ರಲ್ಲ, ಇವ್ರು ಆಕ್ಚುಲಿ ಒಡಿಶಾ ರಾಜ್ಯದ ಬುಡಕಟ್ಟು ಜನಾಂಗಕ್ಕೆ ಸೇರಿದವರು ಸರ್. ಹೌದಲ್ಲ ಸರ್. ಪ್ರಶ್ನೆ ಆಗುತ್ತೆ ಸರ್ ಕಂಪಲ್ಸರಿ ಪ್ರಸ್ತುತ. ಯಾಕಂತಂದ್ರೆ ನಾವು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದು ಇಲ್ಲೇ ಸರ್. ಹೌದು. ಹುಡುಗರು ಫೇಲ್ ಆಗೋದೇ ಇಲ್ಲಿ. ಹೌದು. ಒಡಿಶಾ ರಾಜ್ಯದ ಸಂತಾಲ ಬುಡಕಟ್ಟಿಗೆ ಸಂಬಂಧಪಟ್ಟವರು ಸರ್. ಸಂತಾಲ. ಸರ್ ಸಂತಾಲ. ಹೌದು. ಮತ್ತೆ ಇನ್ನೊಂದು ಸರ್ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದೆ. ಇನ್ನೊಂದಂತರ ವಿದ್ಯಾರ್ಥಿಗಳೇ ಗಮನಿಸ್ರಿ, ಬುಡಕಟ್ಟು ಜನಾಂಗದಿಂದ ರಾಷ್ಟ್ರಪತಿಯಾದ ಏಕೈಕ ಮಹಿಳೆ ಸರ್ ಇವರು. ಹೌದು ಸರ್. ದ್ರೌಪದಿ ಮುರ್ಮು ಅವರು. ಹೌದಾ? ಹೌದು. ಇನ್ನೊಂದ್ ಸರ್ ಇನ್ನೊಂದು ಗಮನಿಸಬೇಕು, ರಾಷ್ಟ್ರಪತಿಯಾದ 2ನೇ ಮಹಿಳೆ ಸರ್ ಇವರು. ಹೌದಲ್ಲ ಸರ್. ವೆರಿ ಗುಡ್. ರಾಷ್ಟ್ರಪತಿಯಾದ 2ನೇ ಮಹಿಳೆ ಸರ್ ಇವರು. ಹೌದು ಸರ್. ಫಸ್ಟ್ ಯಾರು ಸರ್ ಹಾಗಾದ್ರೆ? ಪ್ರತಿಭಾ ದೇವ್ ಸಿಂಗ್ ಪಾಟೀಲ್ ಅಂತ. ಪ್ರತಿಭಾ ಪಾಟೀಲ್ ಸರ್. ಹೌದು ಸರ್. ಪ್ರತಿಭಾ ದೇವಿ ಸಿಂಗ್ ಪಾಟೀಲ್. ಹೌದು ಸರ್. ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಇದೆ ಈ ರಾಷ್ಟ್ರಪತಿಗಳ ಬಗ್ಗೆ. ಸೊ ಕಂಪಲ್ಸರಿ ಓದಲೇಬೇಕು.